5 ವರ್ಷ ಸಿದ್ದರಾಮಯ್ಯನವರೇ ಸಿಎಂ ಆಗಿರ್ತಾರೆ ಎಂಬ ಯತೀಂದ್ರ ಹೇಳಿಕೆಗೆ ಸಂಬಂಧಪಟ್ಟಂತೆಗೆ ಡಾಕ್ಟರ್ ಯತೀಂದ್ರ ಹೇಳಿಕೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಲೇವಡಿ ಮಾಡಿದ್ದಾರೆ. ಬಿಜೆಪಿ ನಾಯಕರು ಒಬ್ಬರಾದ ಮೇಲೆ ಒಬ್ಬರು ಈ ವಿಚಾರವನ್ನು ಪ್ರಸ್ತಾಪಿಸ್ತಾ ಇದ್ದಾರೆ, ಲೇವಡಿ ಮಾಡಿ ಮಾತನಾಡ್ತಾ ಇದ್ದಾರೆ. ಜನರು ದೇಶದ ಬಗ್ಗೆ ಚಿಂತೆ ಮಾಡ್ತಿದ್ದಾರೆ. ಈ ವಿಚಾರ ಬೇಕಿಲ್ಲ. ಜನರು ಮೋದಿಯನ್ನ ಮತ್ತೆ ಪ್ರಧಾನಿ ಮಾಡೋಕೆ ನೋಡ್ತಾ ಇದ್ದಾರೆ. ಯತೀಂದ್ರ ಪಕ್ಷದ ವಿಚಾರಗಳನ್ನ ನಿರ್ಣಯ ಮಾಡುವ ಸ್ಥಾನದಲ್ಲಿ ಇಲ್ಲ. ಈ ಹೇಳಿಕೆಯ ಮೂಲಕ ತಂದೆ ಮೇಲೆ ಯತೀಂದ್ರ ಕುರುಡು ಪ್ರೇಮವನ್ನ ಪ್ರದರ್ಶಿಸಿದ್ದಾರೆ. ಕಾಂಗ್ರೆಸ್ನಲ್ಲಿ ಡಿಕೆಶಿಗೆ ಒಂದು ಬಣ, ಸಿದ್ದರಾಮಯ್ಯ ಇನ್ನೊಂದು ಬಣ ಅಂತ ಇದೆ. ಎರಡೆರಡು ಬಣ ಕಾಂಗ್ರೆಸ್ನಲ್ಲಿ ಇದೆ ಅನ್ನೋದನ್ನ ಆರ್ ಅಶೋಕ್ ಅವರು ಹೇಳೋದ್ರ ಮುಖಾಂತರವಾಗಿ ಲೇವಡಿ ಮಾಡಿದ್ದಾರೆ. ಅವರ ಮಗನಾಗಿ ಅವರು ಈ ತರ ಹೇಳಿಕೆ ಕೊಡಬಾರ್ದು. ಅವರೇನು ಪಾರ್ಟಿಯ ಡಿಸಿಷನ್ ಮೇಕರ್ ಏನಲ್ಲ. ಸಿದ್ದರಾಮಯ್ಯನವ್ರ ಮಗ ಅಷ್ಟೇ. ಈಗ MLA ಅಲ್ಲ ಅವರು, ಅಲ್ಲ. ಅದರಿಂದ ಮಗ ಆಗಿ ಅವ್ರ ತಂದೆ ಬಗ್ಗೆ ಕುರುಡು ಪ್ರೇಮವನ್ನ ತೋರಿಸುವಂಥದ್ದು ಸರಿ ಇಲ್ಲ. ಕಾಂಗ್ರೆಸ್ ಪಾರ್ಟಿಯಲ್ಲಿ ಎಲ್ಲವೂ ಸರಿ ಇಲ್ಲ, ಗೊಂದಲ ಇದೆ ಅನ್ನೋದು ಇದರಿಂದ ಸ್ಪಷ್ಟ ಆಗ್ತಾ ಇದೆ. DKಗೆ ಜೆ ಅನ್ನೋ ಒಂದು ಗ್ಯಾಂಗು, ಸಿದ್ದರಾಮಯ್ಯ ಜೆ ಅನ್ನೋ ಒಂದು ಗ್ಯಾಂಗು, ಪರಮೇಶ್ವರ್ ಜೆ ಅನ್ನೋ ಗ್ಯಾಂಗು, ಸತೀಶ್ ಜಾರಕಿಹೊಳಿ ಅವರಿಗೆ ಜೆ ಅನ್ನೋ ಗ್ಯಾಂಗ್ಗಳು ಜಾಸ್ತಿ ಆಗ್ತಾ ಇದೆ. ಕಾಂಗ್ರೆಸ್ ಅಲ್ಲಿ ಗ್ಯಾಂಗ್ಗಳ ಹೊಡೆದಾಟ ಬೈಲಿಕ್ಕೆ ಬರ್ತಾರೆ. ಅವರ ಮಗನಾಗಿ ಅವರು ಈ ತರ ಹೇಳಿಕೆ ಕೊಡಬಾರ್ದು. ಅವರೇನು ಪಾರ್ಟಿಯ ಡಿಸಿಷನ್ ಮೇಕರ್ ಏನಲ್ಲ. ಸಿದ್ದರಾಮಯ್ಯನವ್ರ ಮಗ ಅಷ್ಟೇ. ಈಗ MLA ಅಲ್ಲ ಅವರು.